ಈಗ ನೋಡಿ, ಇದೇ ಕರ್ನಾಟಕದ ಯಾದಗಿರಿಯಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದಾಗ ಅಕ್ರಮವಾಗಿ 46 ಗೃಹ ಬಳಕೆ ಅಂದ್ರೆ ಡೊಮೆಸ್ಟಿಕ್ LPG ಗ್ಯಾಸ್ ಸಿಲಿಂಡರ್ಗಳು ಬಳಸ್ತಾ ಇರುವಂತದ್ದು ಕಂಡು ಬಂದಿದೆ. ಕಮರ್ಷಿಯಲ್ ಸಿಲಿಂಡರ್ನವರು ಡೊಮೆಸ್ಟಿಕ್ ಸಿಲಿಂಡರ್ ಎಲ್ಲ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು, ಎಕ್ಸ್ಟ್ರಾ ಇಟ್ಕೊಳ್ಳುವಂಥದ್ದು, ಔಟ್ ಆಫ್ ಸ್ಟಾಕ್ ಅಂತ ಬೊಬ್ಬೆ ಹಾಕುವಂಥದ್ದು, ಇದೆಲ್ವ ಈಗ ಆಗ್ತಾ ಇರುವಂಥದ್ದು. ಈಗ ನೋಡಿದ್ರೆ ಅಧಿಕಾರಿಗಳು ರೈಡ್ ಮಾಡಿ ಅವೆಲ್ಲವನ್ನು ವಶಪಡಿಸಿಕೊಂಡಿದ್ದಾರೆ. ಆಟ ಇದು. ಇನ್ನೊಂದು ನೋಡಿ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯ ಲೀಡರ್, ಆತನ ಯೋಗ್ಯತೆಗೆ ಲೀಡರ್ ಅಂತೆ ಆತ ಅಬ್ದುಲ್ ರೆಹಮಾನ್, ಆತನ ಮನೆಯಿಂದ 55 ಸಿಲಿಂಡರ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಬ್ಬನ ಮನೆಯಲ್ಲಿ 55 ಸಿಲಿಂಡರ್. ಆತ ಲೈವ್ ಅಲ್ಲಿ ಕೂತು ಏನ್ ಹೇಳಿದ ಗೊತ್ತಾ? ನನಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ದ ಆತ. ಬಟ್ ಆಮೇಲೆ ಹೋಗಿ ನೋಡಿದ್ರೆ 55 ಸಿಲಿಂಡರ್ ಅನ್ನು ಇಟ್ಕೊಂಡು ಕೂತಿದ್ದಾನೆ. ಯಾಕೆ? ಕೃತಕ ಅಭಾವ ಸೃಷ್ಟಿಯಾಗಲಿ, ಮೋದಿಜಿಯವರಿಗೆ ಬ್ಲೇಮ್ ಮಾಡೋಣ ಅಂತ. ಇದೇ ತಾನೇ ನೀವು ಆಡ್ತಾ ಇರುವಂತಹ ಆಟಗಳು. ಇನ್ನು ಝಾನ್ಸಿ ಉತ್ತರ ಪ್ರದೇಶದಲ್ಲಿ ಗೃಹ ಬಳಕೆಯ LPG ಗ್ಯಾಸ್ ಸಿಲಿಂಡರ್ಗಳನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಒಟ್ಟು 524 ಗೃಹ ಬಳಕೆ LPG ಸಿಲಿಂಡರ್ಗಳನ್ನ ತೆಗೆದಿಟ್ಟಿದ್ರು. ಪೊಲೀಸರು ಗ್ಯಾಸ್ ಏಜೆನ್ಸಿ ಮಾಲೀಕನನ್ನು ಸೇರಿದ ಹಾಗೆ ಒಟ್ಟು 7 ಮಂದಿಯನ್ನು ಬಂಧಿಸಿದ್ದಾರೆ. ಇದು ಈಗ ಬೆಳಕಿಗೆ ಬರ್ತಾ ಇರುವಂತಹ ಮಾಹಿತಿ. ನೀವೀಗ ಸೋಷಿಯಲ್ ಮೀಡಿಯಾ ಒಮ್ಮೆ ಓಪನ್ ಮಾಡಿ ನೋಡಿ, ಈಗಂತೂ ಅಂತಹ 106 ಬರ್ತಾ ಇದೆ. ರೈಡ್ ಆಯ್ತು, ಇಷ್ಟು ಸಿಲಿಂಡರ್ ಸಿಕ್ತು, ಇಷ್ಟು ಸಿಲಿಂಡರ್ ಸಿಕ್ತು, ಇಷ್ಟು ತೆಗೆದಿಟ್ಟಿದ್ರು ಅಂತ. ಹಾಗಾದ್ರೆ ಇಂಥದ್ದು ಎಷ್ಟು ಇರಬೇಡ. ಈಗ ಹೇಳಿ, ದೇಶದಲ್ಲಿ LPG ಪ್ರಾಬ್ಲಮ್ ಇದೆಯಾ? ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಕೃತಕ ಅಭಾವ ಸೃಷ್ಟಿ ಮಾಡೋದು ಹೀಗೆ. ಆಮೇಲೆ ಹೇಳಿ ಮೋದಿಜಿ ಸರಿ ಇಲ್ಲ, ಮೋದಿಜಿ ಏನು ಪ್ರಿಪರೇಷನ್ ಮಾಡಲಿಲ್ಲ, ಏನು ಹೇಳ್ತಿದ್ರಲ್ಲ ಸುಪ್ರಿಯಾ ಶ್ರೀನಾಟೆ, ಏನು ರೆಡಿ ಆಗ್ಲಿಲ್ಲ ಅಯ್ಯೋ ಭಾರತ ಅಥವಾ ಮೋದಿಜಿ ಯುದ್ಧಕ್ಕೆ ಅಂತ. ನಿಮ್ಮ ಯೋಗ್ಯತೆಗೆ ಸುಳ್ಳು ಸುದ್ದಿಯನ್ನು ಹರಡುವಂಥದ್ದು ಮಜಾ ತಗೊಳ್ಳಿ ನೀವು. ದೇಶದ ಜನ ಏನಾದ್ರು ನಿಮಗೇನಾಗಬೇಕು? ದೇಶ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಒಟ್ಟಾಗಿ ನಿಲ್ಲಬೇಕಾದಂತಹ ಈ ಸಮಯದಲ್ಲಿ ಈ ರೀತಿ ಪ್ರತಿಪಕ್ಷದ ಒಂದಷ್ಟು ನಾಯಕರು ಸೇರಿದ ಹಾಗೆ ಅವರ ಜನರು ಚೇಲಾಗಳು ಜವಾಬ್ದಾರಿಯುತವಾಗಿ ವರ್ತಿಸೋದನ್ನ ಬಿಟ್ಟು ಇಂತಹ ಚೀಪ್ ಕೆಲಸ ಮಾಡಿ ಸಾಮಾನ್ಯ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದೀರಲ್ವಾ? ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ನಾಚಿಕೆ ಆಗಲ್ವಾ?